ಏಕಾಗ್ರತೆ ಬರ್ತದೆ, ಅವನ ರಿಸಲ್ಟ್ ಅಲ್ಲಿ ಫಸ್ಟ್ ಬರ್ತಾನಂತ ಅನ್ನುವಂಥದ್ದು ಅನೇಕ ಸಂಶೋಧನೆಯಿಂದ ನಮ್ಮ ಬೆಳಕಿಗೆ ಬಂದಿದೆ. ಈ ಕೆಲಸವನ್ನ ನಿಮ್ಮ ಮಕ್ಕಳಿಗೆ ಇವತ್ತಿನಿಂದಲೇ ಪ್ರಾರಂಭ ಆಗಬೇಕು. ನೀವು ಧರ್ಮ ವಿಭೂತಿಯ ಧರಿಸಿಕೊಳ್ಳುವುದಾಗಿರಬಹುದು. ಈ ಸಂಸ್ಕಾರ ಮುಂದೊಂದು ದಿನ ಏನ್ ನೋಡಿ, ತೊಟ್ಟಲು ಕಾರ್ಯಕ್ರಮಕ್ಕೆ ಹಾಡು ನಾ ಹಾಡು ನೀ ಹಾಡಂತ ಆ ತೊಟ್ಟಲು ಹಾಡಲು ಹೇಳುತ್ತಾವ. ಎಂಥ ಪರಿಸ್ಥಿತಿ! ಇಂಥ ಪುರಾಣದಲ್ಲೇ ನೋಡ್ಬೇಕ್ರಿ. ಪುರಾಣಿಕರೇ ತೊಟ್ಟಲು ಹಾಡುಗಳು 100 ಮಂದಿ ಹೆಣ್ಣು ಮಕ್ಕಳಿದ್ರೆ ನಮಗೆ ಹಾಡನೇ ಬರೋದಿಲ್ಲ. ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳು MA MPhil ಎಲ್ಲ ಓದಿರ್ತಾರ, ಅವರಿಗಂತೂ ಮೊದಲೇ ಬರಲ್ಲ. ಇದೆಲ್ಲ ಯಾರು ಕಲಿಸ್ಬೇಕಂದ್ರೆ ಇದ್ರೊಳಗೆ ಬಂದಿದ್ರೆ ಇದು ಎಲ್ಲೇ ಕಲಿತಾರ. ಬಹಳ ಅದ್ಭುತವಾದ ಮಾಡೋದು. ನಿಮ್ಮ ಮಕ್ಕಳಿಗೆ 1-2-3 ವಚನಗಳನ್ನ ತೂಗು ಹಾಕಿ ಮನೆಯಲ್ಲಿ. ಆತ್ಮ ಹೆಂಗದಂದ್ರೆ ಯಾರಿಗ ಆತ್ಮವಿಶ್ವಾಸ ಇಲ್ಲ, ಧೈರ್ಯನೇ ಇಲ್ಲ, ಒಬ್ಬರು ಕಂಡು ನಂಬಿಕೆ ಅಪನಂಬಿಕೆ, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಬ್ಬರು ಕಂಡು ಒಬ್ಬರಿಗೆ ನೋಡಿ ಇದಕ್ಕೆ ಮತ್ತಿಲ್ಲ. ಅನೇಕ ರೋಗಗಳಿಗೆ ಮತ್ತದ, ಅದ್ರ ಹೊಟ್ಟೆ ಕೆಚ್ಚಿಗೆ ಮತ್ತೇ ಇಲ್ಲ. ಒಬ್ಬರು ಕಂಡು ಒಬ್ಬರ ಮೇಲೆ ಒಬ್ಬರು ಕುಳಿಯ. ಇದು ಮಾಡಿದಾಗ ಮತ್ತೊಬ್ಬರ ಮೇಲೆ ತುಂಬೋಬೇಕು. ಇದು ಪರಿಸ್ಥಿತಿ ನಮ್ಮದಿದೆ. ಹೀಗಾಗಿ ಇಂಥದ್ರೊಳಗೆ ನಾವು ಬದುಕನ್ನ ಕಟ್ಟಿಕೊಳ್ಳಬೇಕಲ್ಲ. ಹೌದಪ್ಪ, ನೋಡಿದರೆ ಮುತ್ತಿನ ಆಹಾರದಂತಿರಬೇಕು. ತಂಗಿ, ನೀನ್ ಹೇಳಕ್ ಬಚ್ಚನ ಇಲ್ಲ, ನಿಜ ಸೇಳ ಅಂಬಿಗರ ಚೌಡೆಯರ ಶಾಲೆಯಲ್ಲಿದ್ದಾಗ ನನ್ನ ಮಗು ಹೇಳ್ತಿತ್ತು, ನೋಡಿದರೆ ಮುತ್ತಿನ ಆಹಾರದಂತಿರಬೇಕು, ನೋಡಿದರೆ ಮಾಣಿಕ್ಯದ ನೀತಿ ಅಂತಿರಬೇಕು, ನೋಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಆಹುದು ಅನ್ನಬೇಕು. ಅಂಥ ಮಾತುಗಳು ಬರಬೇಕು ನಮಗೆ. ಸುಮ್ಮನೆ ಹೇಳಿಲ್ಲ ಬಸವಾದೀಶರು. ನಮ್ಮ ಪರಂಪರೆ ಜಗದ್ಗುರುಗಳ ಪರಂಪರೆ, ನಮ್ಮ ಬಹಳ ಶ್ರೇಷ್ಠವಾದಂತಹ ಪರಂಪರೆ. ಹೀಗಾಗಿ ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಈ ಊರು ಏನು ಇಡೀ ಕನ್ನಡಕ್ಕೆ ಮೊಟ್ಟ ಮೊದಲ ಕೃತಿಯನ್ನ ಕೊಟ್ಟಂತ ಯಾರು ಬೆಂಗಳೂರು ಮೈಸೂರವರು ಹೇಳ್ತಾರ, ಯಾವ ಕೃತಿ ಕೊಟ್ಟಿದೆ ಅವರು ಕನ್ನಡಕ್ಕೆ? ಶ್ರೀ ವಿಷಯವಾದಂತಹ ಕವಿರಾಜವನ್ನ ಕೊಟ್ಟಂತ ಊರು ಜಗತ್ತಿನಲ್ಲಿ ಯಾವುದಾದ್ರಿದ್ರೆ ನಮ್ಮೂರು ಬಳಕೇಡ. ಈ ಬಳಕೇಡದ ಯಾರು ನಾನಂತೂ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಹಿತ್ಯ ಲೋಕಕ್ಕೆ, ಅಧ್ಯಾತ್ಮ ಕ್ಷೇತ್ರಕ್ಕೆ ಇಲ್ಲಿರುವಂತಹ ಒಬ್ಬ ಶಿವಭಕ್ತ ಕೃಷ್ಣ ಕೈಲಾಸನಾಥ ದೇವಾಲಯ ಒಂದೇ ಬಂಡಿಯಲ್ಲಿ ಎಲ್ಲರಲ್ಲಿ ಒಂದು ಗುಡಿಯನ್ನ ಕಟ್ಟಿದ ಶಿವಭಕ್ತರು ಬಳಕೇಡದ ಜನ. ಏನ್ ಹೇಳ್ಕೊಡ್ತೇನೆಂದ್ರೆ, ಬಳಕೇಡದ ಜನ ಶಿವಭಕ್ತರು. ನೀವು ಬಹಳ ದೊಡ್ಡ ಭಕ್ತಿವಂತರು. ನೀವು ಈ ಕಾಗೇಡ ನದಿಯನ್ನ ನೀರು ಕೊಡುವಂತ ವ್ಯಕ್ತಿಗಳು ಸಾಹಿತಿಗಳಿಂದ ಆಗಿದ್ದಾರೆ, ಕವಿಗಳಾಗಿದ್ದಾರೆ, ಪೂಜ್ಯರಾಗಿದ್ದಾರೆ. ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಊರು ಜಗತ್ತಿನಲ್ಲಿ ನನ್ನೂರು. ಇಂದು ಅಮರಾವತಿ ನಾಚಿಸುವಂತ ಊರು ಮಾನ್ಯ ಕೇಟ ಅನ್ನುವಂಥದ್ದು ಅಭಿಮಾನದಿಂದ ನಮಗೆ ಬರಬೇಕಿದೆ. ಇಂದ್ರನ ಅಮರಾವತಿ ನಾಚಿಸುವಂತ ನಗರ ಆಗಿತ್ತು. ನಿಮಗೆ ಗೊತ್ತಿರಲಿ, ಕುತೂಹಲಕಾರಿಯಾದಂತಹ ವಿಷಯಗಳು ನಮ್ಮ ಸಂಶೋಧನೆಯಿಂದ ಬೆಳಕಿಗೆ ಬಂದಿವೆ. ಕೋಟೆ ಒಳಗ ಹಂಪಿಗಿಂತಲೂ ಒಂದು ಹೆಜ್ಜೆ ಮುಂದಿರುವಂತಹ ಈ ಕ್ಷೇತ್ರ ಮಳಕೇಡಂದ್ರೆ ರೋಮಾಂಚನ ಆಗ್ತದೆ. ಮಳಕೇಡಂದ್ರೆ ಕನ್ನಡ, ಮಳಕೇಡಂದ್ರೆ ಅಧ್ಯಾತ್ಮ ಕ್ಷೇತ್ರದ ಉನ್ನತ ಶಿಖರ. ಇಲ್ಲಿ ಗುರುಗಂಗಾಧರಪ್ಪವರು, ಇಲ್ಲಿ ಕಾರ್ತಿಕೇಶ್ವರಪ್ಪವರು ಎಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಇನ್ನೂ ಹೆಚ್ಚಿನ ಭಕ್ತಿ ಸೇವೆಯನ್ನ ನಾವು ಮಾಡೋಣ. ನಿಮ್ಮ ಜೊತೆ ನಾನು ಇರ್ತೀನಿ. ನಾವೆಲ್ಲರೂ ಕೂಡಿ ಮಠಗಳನ್ನ, ಮಠ ಸಂಸ್ಕೃತಿಯನ್ನ ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳಿ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂದಿದ್ದಂತೆ ತಾಯಂದಿರೆ ರಿಸಲ್ಟ್ ನಲ್ಲಿ ಮಕ್ಕಳು ಫೇಲ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತವ. ಅತಿ ಸೊಸಿ ಬೈದ್ರ, ಅತಿ ಸೊಸಿ ನೋಡಿ ಜಗಳ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ತವ. ಆ